ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ, ಕೊಂದವ್ರು ಯಾರು ಅಂತ ಹೇಳಿ, ಮುಚ್ಚಿಡಬೇಡಿ, ಸತ್ಯನ ಹೊತ್ತಾಕಬೇಡಿ. ಒಂದು ಮಹಿಳಾ ಸಮಾವೇಶ ಮತ್ತು ಒಂದು ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದೇ ಪಕ್ಷ, ರಾಜಕೀಯ ಪಕ್ಷ ಅಥವಾ ಯಾವುದೇ ಜಾತಿ ಧರ್ಮ ಇದು ಯಾವುದ್ರ ಸೋಂಕು ಇರೋದಿಲ್ಲ. ಮತ್ತೆ ಪದೇ ಪದೇ ಈ ರೀತಿ ಶೋಷಣೆಗೆ ಒಳಗಾಗುವಂತಹ ಮಕ್ಕಳು, ಹೆಣ್ಮಕ್ಳು, ಅವರಿಗೆ ವ್ಯವಸ್ಥೆನಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ಇನ್ನು ಮುಂದೆ ಆದ್ರೂ ಅಷ್ಟೇನೆ ಹೆಣ್ಮಕ್ಳನ್ನ ನಾವು ನೋಡ್ರೆ ಹೆದರ್ಬೇಕು ಜನ, ಆ ಮಟ್ಟಿಗೆ ನಾವು ಹೆಣ್ಮಕ್ಳು ತಯಾರಾಗಬೇಕು ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. 20,000 ಸಹಿಗಳು ಆಗಿದ್ದಾವೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಾಡಿ ಅವ್ರು ಅಲ್ಲಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ. ಕೊಂದವ್ರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾವು ಪ್ರಶ್ನೆ ಕೇಳ್ತಾನೆ ಇರ್ತೀವಿ. ಈ ಪ್ರಶ್ನೆ ಇವತ್ತು ಶುರುವಾಗಿದ್ದಲ್ಲ, 80ರ ದಶಕದಿಂದನೂ ಶುರುವಾಗಿರೋದು. ಅದಕ್ಕೆ ಉತ್ತರ ಸಿಕ್ಕೋವರೆಗೂ ನಮ್ಮ ಪ್ರಶ್ನೆ ಕೇಳ್ತಾನೆ ಇರುತ್ತೆ. ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ, ಕೊಂದವ್ರು ಯಾರು ಅಂತ ಹೇಳಿ, ಮುಚ್ಚಿಡಬೇಡಿ, ಸತ್ಯನ ಹೊತ್ತಾಕಬೇಡಿ. ಸೊ ಈ ಪ್ರಶ್ನೆ ಇವತ್ತು ಕೂಡ ಗಾಂಧಿ ಭವನದಲ್ಲಿ ಕೊಂದವರು ಯಾರು ಅನ್ನುವ ಅಭಿಯಾನದಲ್ಲಿ ನನ್ನ ಸಹಿ ನನ್ನ ದನಿ ಅಂತ ಇಡೀ ರಾಜ್ಯದಾದ್ಯಂತದಿಂದ ಸಹಿ ಸಂಗ್ರಹವನ್ನು ಮಾಡಿದ್ದೀವಿ. ನಾವು ಯಾರು ನಿರೀಕ್ಷೆ ಮಾಡದೇ ಇರುವಷ್ಟು ಜನರ ಸ್ಪಂದನೆ ಇದೆ. ಅದನ್ನು ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು SITಯನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಏನಂದರೆ ಅಲ್ಲಿ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತ ಏನು ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆಗಳು, ಅಸಹಜ ಸಾವಿನ ಪ್ರಕರಣಗಳು ಮತ್ತು ನಾಪತ್ತೆ ಪ್ರಕರಣಗಳು ನಡೆದಿವೆ. ಅವನ್ನೆಲ್ಲ ಕೂಡ SIT ಸಮಗ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ಮತ್ತು ಸರ್ಕಾರನೂ ಕೂಡ ಅದ್ರ SIT ಮೇಲೆ ಯಾವುದೇ ಥರದ ಒತ್ತಡನೂ ಕೂಡ ಹಾಕಬಾರ್ದು. ಮತ್ತು ಬೇರೆ ಯಾವುದೇ ಥರ ಬಲಾಢ್ಯರು ಕೂಡ, ಅಲ್ಲಿ ಸುತ್ತಮುತ್ತ ಇರೋ ಬಲಾಢ್ಯರು ಕೂಡ ಯಾವುದೇ ಥರ ಒತ್ತಡಗಳನ್ನು SIT ಮೇಲೆ ಹಾಕಬಾರ್ದು. ಯಾವುದೇ ಒತ್ತಡಗಳು SIT ಮೇಲೆ ಪ್ರಭಾವ ಬೀರಬಾರ್ದು ಅಂತ ಹೇಳಿ ನಾವು ಒತ್ತಡ ತರ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಒಂದು ಮಹಿಳಾ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ತನಿಖೆ ಬಹುಶಃ ಇನ್ನೂ ಕೂಡ ಹೆಚ್ಚು ಕಾಲ ನಡೆಯುತ್ತೆ ಅಂತ ಕಾಣುತ್ತೆ. ಯಾಕೆಂದರೆ ಬಹಳಷ್ಟು ಪ್ರಕರಣಗಳು ಅಲ್ಲಿ ಇವೆ. ಈಗ ನಮ್ಮ ಮುಂದಿನ ಹೆಜ್ಜೆ ಹೋರಾಟದ ಹೆಜ್ಜೆನೇ ಅದು. ನಾವಿವಾಗ ಹೇಳಿದ್ನಲ್ಲ, ಹಾಗೆ ನಾವು ಡಿಸೆಂಬರ್ 16ನೇ ತಾರೀಕು ಬೆಳ್ತಂಗಡಿಯಲ್ಲೇ ಒಂದು ಮಹಿಳಾ ಸಮಾವೇಶ ಮತ್ತು ಒಂದು ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದೇ ಪಕ್ಷ, ರಾಜಕೀಯ ಪಕ್ಷ ಅಥವಾ ಯಾವುದೇ ಜಾತಿ ಧರ್ಮ ಇದು ಯಾವುದ್ರ ಸೋಂಕು ಇರೋದಿಲ್ಲ. ನಾವು ಯಾರೆಲ್ಲ ಮಹಿಳೆಯರು ಮತ್ತು ಯಾರೆಲ್ಲ ಜನ ಇದಕ್ಕೆ ನ್ಯಾಯ ಬೇಕು ಅಂತ ಹೇಳಿ ಕಾತುರದಿಂದ ಇದ್ದಾರೆ ಮತ್ತು ಅದನ್ನು ಬಯಸ್ತಿದ್ದಾರೆ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ರಾಜ್ಯ ಮಟ್ಟದ ನ್ಯಾಯ ಸಮಾವೇಶ ಇದು. ಪರ್ಟಿಕ್ಯುಲರ್ ಕಮ್ಯುನಿಟಿನೋ ಒಂದು ಧರ್ಮನೋ ಒಂದು ಜಾಗನೋ ತೊಗೊಂಡು ನಾವು ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಇಷ್ಟೊಂದು ಮಹಿಳೆಯರಿಗೆ ವ್ಯವಸ್ಥೆನಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಇವಾಗ ನೋಡಿ, ನಿನ್ನೆ ಕೇರಳದಲ್ಲೂ ಒಂದು ಜಜ್ಮೆಂಟ್ ಬಂತು. ಅದರಲ್ಲಿ ಒಂದು ತುಂಬ ಪ್ರಮುಖವಾದ ಒಂದು ಆ್ಯಕ್ಟರ್ಗೆ ಅಕ್ವಿಟಲ್ ಆಗಿದೆ. ನಮ್ಮದೇ ರಾಜ್ಯದಲ್ಲಿ ರಾಘವೇಶ್ವರ ಸ್ವಾಮಿಗಳ ವಿರುದ್ಧ ಒಂದು ಪಾಕ್ಸೋ ಕೇಸ್ ಇತ್ತು, ಅದು ಸಹ ಅಕ್ವಿಟಲಲ್ಲಿ ಮುಗ್ದಿದೆ. ಮತ್ತು ಪದೇ ಪದೇ ಈ ರೀತಿ ಶೋಷಣೆಗೆ ಒಳಗಾಗುವಂತಹ ಮಕ್ಕಳು, ಹೆಣ್ಮಕ್ಳು, ಅವರಿಗೆ ವ್ಯವಸ್ಥೆನಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ನಮ್ಮ ಪ್ರಶ್ನೆ ನಾವು ತೆಗಿತಾ ಇರೋದು ಸಿಸ್ಟಮಿಕ್ ಅಕೌಂಟಬಿಲಿಟಿ ಬಗ್ಗೆ. ಸೊ ಆ ಸಿಸ್ಟಮ್ನಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ, ಎಲ್ಲಿ ಎಡವುತ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಈ ಇಡೀ ಆಂದೋಲನ ಇರೋದು. ಖಂಡಿತ ನಾವು ಈ ಮಹಿಳಾ ನ್ಯಾಯ ಸಮಾವೇಶ ಮಾಡ್ತಾ ಇರೋದು ಸರ್ಕಾರಕ್ಕೆ ಮಹಿಳಾ ಪರ, ಸ್ತ್ರೀವಾದಿ ಚಿಂತನೆ ಇರುವಂತಹ ಸಂಘಟನೆಗಳ ಪರವಾಗಿ ನ್ಯಾಯಕ್ಕಾಗಿ ನಮ್ಮ ಹಕ್ಕೊತ್ತಾಯಗಳು ಏನು ಅನ್ನೋದ್ರ ಬಗ್ಗೆ ಒಂದು ಅವರಿಗೆ ಮನವರಿಕೆ ಮಾಡಲಿಕ್ಕೆ ನಾವು ಬೆಳ್ತಂಗಡಿನಲ್ಲಿ ಈ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ, ಕೊಂದವರು ಯಾರು ಆಂದೋಲನದ ಭಾಗವಾಗಿ. ಸೊ ಅದರಲ್ಲಿ ಎಲ್ಲರೂ ಬಂದು ಕೈ ಜೋಡಿಸ್ಕೋಬೇಕು ಅಂತ ನಾವು ಕೇಳ್ಕೊತೀವಿ. ಮತ್ತು ಈ ಆಂದೋಲನ, ಈ ಒಂದು ಸಹಿ ಸಂಗ್ರಹ ಮಾಡ್ತಾ ಇರೋದು ಕೂಡ ಯಾಕೆ ಅಂದರೆ ಎಲ್ಲ ಮಹಿಳೆಯರಿಗೂ ಈ ಒಂದು ಪ್ರಕರಣದ ಬಗ್ಗೆ ಗೊತ್ತಿರಬೇಕು, ಈ ರೀತಿಯಾದ ಬೇರೆ ಬೇರೆ ಪ್ರಕರಣಗಳ ಬಗ್ಗೆನೂ ಗೊತ್ತಿರಬೇಕು. ಇದು ಒಂದೇ ಪ್ರಕರಣನ, ಒಂದೇ ಜಿಲ್ಲೆನ ನಾವು ತಗೊಂಡು ಮಾತಾಡ್ತಾ ಇಲ್ಲ. ಹಲವಾರು ಕಡೆ ರಾಜ್ಯದಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನ್ಯಾಯ ಸಿಗದೇ ಇರುವಂಥ ಮಹಿಳೆಯರನ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಆ ಒಂದು ಅನ್ಯಾಯದ
ವಿರುದ್ಧ ಮನಸ್ಸಲ್ಲಿ ಯಾವ ರೀತಿಯಾದ ಆಕ್ರೋಶ ಹೇಳುತ್ತೆ ಅದನ್ನು ನಾವು ಸಂವಿಧಾನಬದ್ಧವಾಗಿ ಯಾವ ರೀತಿ ಒಂದು ಹೋರಾಟನ ಕಟ್ಕೋಬಹುದು ಅನ್ನೋದನ್ನು ನಾವು ಈ ಒಂದು ಮಹಿಳಾ ನ್ಯಾಯ ಸಮಾವೇಶದ ಮೂಲಕ ಈ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಅದು ನಮ್ಗೊಂದು ಪ್ರಶ್ನೆ, ಕೊಂದವರು ಯಾರು ಅಂತ ಹೇಳಿ. ಅಲ್ಲಿ ಅತ್ಯಾಚಾರ ಆಗಿರೋದು ಸತ್ಯ, ಮತ್ತು ಅಲ್ಲಿ ಹೆಣ್ಮಕ್ಳು ಅಸಹಜ ಸಾವುಗಳು ಆಗಿರೋದು ಸತ್ಯ, ಮತ್ತು ಅಲ್ಲಿ ಕೊಂದವರು ಯಾರು ಅನ್ನೋದು ಪ್ರಶ್ನೆ ನಮ್ಮಲ್ಲೇ ಉಳಿದು ಬಿಟ್ಟಿದೆ. ಈಗ ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು ಕಣ್ಮುಚ್ಚಿ ಕುಳಿತಿದ್ದಾವ ಅಂತ ನಾವು ಕೇಳೋ ಪ್ರಶ್ನೆ. ಎಲ್ಲ ಮನೆಗಳಲ್ಲೂ ಹೆಣ್ಮಕ್ಳಿದ್ದಾರೆ, ತಾಯಂದಿರಿದ್ದಾರೆ. ಎಲ್ಲ ಮನೆಯಲ್ಲಿ ಒಂದು ಹೊರಗಡೆ ಕಳಿಸ್ಲಿಕ್ಕೆ ನಮಗೆ ಭಯ, ಆತಂಕದಲ್ಲಿ ಬದುಕ್ತಕ್ಕಂಥ ಪರಿಸ್ಥಿತಿನಲ್ಲಿ ಈಗ ಇಲ್ಲಿ ನ್ಯಾಯ ಸಿಗದೇ ಇರೋ ಕಾರಣವಾಗಿ ನಾವು ಎಷ್ಟು ಎಚ್ಚೆತ್ಕೊಂಡು ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ. ಈಗ 16ನೇ ತಾರೀಕು ನಾವೇನೀಗ ಬೆಳ್ತಂಗಡಿನಲ್ಲಿ ಹೊರಟಿದ್ದೀವಿ ಅಭಿಯಾನ ಮಾಡಲಿಕ್ಕೆ. ನಾವು ಕೊಂದವರು ಯಾರು ಅನ್ನೋ ಒಂದು ಕಾನ್ಸೆಪ್ಟಿಂದ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಮನೆಗೂ ಮಹಿಳೆಯರು ಬರ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಒಂದು ನ್ಯಾಯ ಸಿಗೋ ತನಕ ನಾವು ಹೋರಾಟನ ನಿಲ್ಲಿಸೋದಿಲ್ಲ. ಇನ್ನು ಮುಂದೆ ಆದರೂ ಅಷ್ಟೇ ಹೆಣ್ಮಕ್ಳನ್ನ ನಾವು ನೋಡ್ರೆ ಹೆದರಬೇಕು ಜನ, ಆ ಮಟ್ಟಿಗೆ ನಾವು ಹೆಣ್ಮಕ್ಳು ತಯಾರಾಗಬೇಕು ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಇವತ್ತು ನಾವು ಕೇವಲ 10 ದಿನ ಮಾತ್ರ ಮಾಡಿದ್ದು, ನವೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಮಾತ್ರ ಮಾಡೋದು ಅಂತೇಳಿ ಆಗಿತ್ತು. 20,000 ಸಹಿಗಳು ಆಗಿದ್ದಾವೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಾಡಿ ಅವರು ಅಲ್ಲಲ್ಲಿ ಸಬ್ಮಿಟ್ ಮಾಡಿದ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಇದು ನಿರಂತರವಾಗಿ ನಮ್ಮ ಪ್ರೋಸೆಸ್ಸು ನಡೆಯುತ್ತೆ. ಯಾಕಂದರೆ ಇವತ್ತು ಮಾನವ ಹಕ್ಕುಗಳ ದಿನ, ಮಹಿಳೆಯರ ಹಕ್ಕುಗಳು ಕೂಡ ಮಾನವ ಹಕ್ಕುಗಳಾಗಿರೋದ್ರಿಂದ ಇವತ್ತು ನಮಗೆ ನ್ಯಾಯ ಬೇಕು ಅನ್ನುವಂಥ ಇವತ್ತು ಅರ್ಥಪೂರ್ಣವಾದಂಥ ದಿನದಲ್ಲಿ ಇವತ್ತು ನಾವು ಸಲ್ಲಿಕೆಯನ್ನು ಮಾಡಿದ್ದೀವಿ. ನ್ಯಾಯ ಸಿಗೋವರೆಗೂ ನಿರಂತರ ಹೋರಾಟ ಮಾಡ್ತೀವಿ. ಡಿಸೆಂಬರ್ 16ನೇ ತಾರೀಕು ಬೆಳ್ತಂಗಡಿಯಲ್ಲಿ ನಡೆಯುವಂಥ ನ್ಯಾಯ ಸಮಾವೇಶಕ್ಕೂ ಕೂಡ ನಾವೆಲ್ಲರೂ ಕೂಡ ಹೋಗ್ತೀವಿ.